ಅಧ್ಯಕ್ಷ ಸ್ಥಾನದಲ್ಲಿ ಮತ್ತೆ ಮುಂದುವರಿದಿರುವ 1ನೇ ಆರೋಪಿ ಪೆರುವೈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ನಫೀಸರ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪೆರುವೈ ಗ್ರಾಮಸ್ಥರಾದ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಸಣ್ಣ ನೀರಾವರಿ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಪೆರುವೈ ಮತ್ತು ಮಾಣಿಲ ಗ್ರಾಮದ ಕೃಷಿಕ ವರ್ಗದ 30 ಕುಟುಂಬಗಳು ಉಚಿತ ಯೋಜನೆಗೆ ಆಯ್ಕೆಯಾಗಿದೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನಫೀಸರ್ ಅವರು ಕೊಳವೆಬಾವಿ ಕೊರೆಯಲು ಪ್ರತಿ ಫಲಾನುಭವಿಯಿಂದ ತಲಾ 10,000 ರೂಪಾಯಿಯಂತೆ ಒಟ್ಟು 3 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನಿಟ್ಟು ಹಲವಾರು ಫಲಾನುಭವಿಗಳಿಂದ ಹಣವನ್ನು ಪಡೆದು ವಂಚಿಸಿದ್ದಾರೆ. ಸರ್ಕಾರದಿಂದ ಉಚಿತವಾಗಿ ಕೊಳವೆಬಾವಿ ಸಿಗುವ ಬಗ್ಗೆ ಮಾಹಿತಿ ಕೇಳಿ ತಿಳಿದಿರುವ 75 ವಯಸ್ಸಿನ ವೃದ್ಧ ಫಲಾನುಭವಿ ಮಂಗಳೂರು ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ನೀಡಿ ಅಧ್ಯಕ್ಷೆ ನಫೀಸರ್ ಅವರ ವಿರುದ್ಧ ದೂರನ್ನ ದಾಖಲಿಸಿರುತ್ತಾರೆ. ದೂರು ದಾಖಲಿಸಿಕೊಂಡು ದಿನಾಂಕ 6/9/2025 ಮಂಗಳೂರು ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಕಾರ್ಯಾಚರಣೆ ಮಾಡಿ ಹಣದ ಬೇಡಿಕೆ ಇಟ್ಟ 1ನೇ ಆರೋಪಿ ನಫೀಸರ್ ಅವರನ್ನು ಹಾಗೂ ಅಧ್ಯಕ್ಷರ ಸೂಚನೆ ಮೇರೆಗೆ ಲಂಚದ ಹಣವನ್ನು ಸ್ವೀಕರಿಸಿದ ಪಂಚಾಯತ್ ಬಿಲ್ ಕಲೆಕ್ಟರ್ ಆಗಿರುವಂತಹ ವಿಲಿಯಂ ರವರನ್ನು ಗ್ರಾಮ ಪಂಚಾಯತ್ನಲ್ಲಿ 10 ಗಂಟೆಗೂ ಹೆಚ್ಚಿನ ಕಾಲ ತನಿಖೆ ಮಾಡಿ ಪ್ರಕರಣ ದಾಖಲು ಮಾಡಿ ಬಂಧಿಸಿ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ. 20/9/2025 ಜಾಮೀನಿನ ಮೂಲಕ ಬಿಡುಗಡೆಗೊಂಡು ಅಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಯುತ್ತಿದ್ದು 48 ಗಂಟೆಗಳಿಂದ ಹೆಚ್ಚು ಕಾಲ ಜೈಲಲ್ಲಿದ್ದರೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲು ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ದರೂ ಸಹ ಅಧಿಕಾರ ದುರ್ಬಳಕೆ ಮಾಡುತ್ತಾ ಇದ್ದಾರೆ. ಈ ಬಗ್ಗೆ ಅಧ್ಯಕ್ಷ ಹುದ್ದೆಯಿಂದ ವಜಾಗೊಳಿಸಲು ಬಂಟ್ವಾಳ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ, ಜಿಲ್ಲಾ ಉಪ ಕಾರ್ಯದರ್ಶಿಗಳಿಗೆ, ಪಂಚಾಯತ್ ರಾಜ್ನ ಇಲಾಖೆಯ ರಾಜ್ಯ ಆಯುಕ್ತರಿಗೆ, ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಈಗಾಗಲೇ ಮನವಿಯನ್ನು ನೀಡಿದ್ದೇವೆ. ಪ್ರಕರಣ ಮಾನ್ಯ ಘನ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೆ ಹುದ್ದೆಯಲ್ಲಿ ಮುಂದುವರಿಯುವುದು ಕಾನೂನಿಗೆ ವಿರೋಧವಾಗಿದ್ದು, ಅಲ್ಲದೆ ಇವರ ಹಿಂದೆ ಯಾವುದೋ ದೊಡ್ಡ ರಾಜಕೀಯ ವ್ಯಕ್ತಿಗಳ ಬೆಂಬಲವಿದ್ದಂತೆ ಕಾಣುತ್ತಿದೆ. ಹಾಗಾಗಿ ತಕ್ಷಣ ಅವರನ್ನು ಹುದ್ದೆಯಿಂದ ವಜಾಗೊಳಿಸುವಂತೆ ಇವತ್ತು ನಾವು ಸುದ್ದಿಗೋಷ್ಠಿ ಮಾಡಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. 1ನೇ ಆರೋಪಿಯ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ನೇರವಾಗಿ 2ನೇ ಆರೋಪಿಯಾದ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ವಿಲಿಯಂ ರವರನ್ನು ಹುದ್ದೆಯಿಂದ ಅಮಾನತು ಮಾಡಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರೆ. ಲೋಕಾಯುಕ್ತ ಕೇಸಿನಲ್ಲಿ 48 ಗಂಟೆಗಳ ಕಾಲ ಜೈಲಿನಲ್ಲಿದ್ದರೆ ತಕ್ಷಣವೇ ವಜಾ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗಿದೆ. ಆದರೆ ವಜಾ ಮಾಡಲು 40 ದಿನಗಳ ಕಾಲಹರಣ ಮಾಡಿದೆ ಯಾಕೆ ಅನ್ನುವ ಪ್ರಶ್ನೆಯನ್ನ ಅಧಿಕಾರಿಗಳಲ್ಲಿ ಇವತ್ತು ಕೇಳ್ತಾ ಇದ್ದೇವೆ. ಅಧಿಕಾರಿಗಳ ಬೇಜವಾಬ್ದಾರಿ ನಡೆಯಿಂದ ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಗಳ ಬಗ್ಗೆ ಸಂಶಯವನ್ನು ಮೂಡಿದೆ. ಈ ಹಿಂದೆ ನಾನು ಅಧ್ಯಕ್ಷೆ ನಫೀಸರ್ ಅವರ ವಿರುದ್ಧ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಅಶೋಕ್ ಎಂಜಿರ್ ಅವರ ವಿರುದ್ಧ ಸ್ವಂತ ಅನುದಾನ, ನೀರು ನಿರ್ವಹಣೆ ಹಾಗೂ 15ನೇ ಹಣಕಾಸಿನಲ್ಲಿ ನಡೆದಿರುವ ಅವ್ಯವಹಾರ, ಹಣ ದುರುಪಯೋಗ ಹಾಗೂ ಗ್ರಾಮ ಸಭೆ ವರದಿಯಲ್ಲಿ ಸುಳ್ಳು ಮಾಹಿತಿ ನೀಡಿ ಗ್ರಾಮ ಸಭೆ ನಡೆಸಿದ ಕುರಿತು ಗ್ರಾಮಸ್ಥರನ್ನು ವಂಚಿಸಿದ ಕುರಿತು ದೂರನ್ನು ನೀಡಿದ್ದೇವೆ. ಈ ಹಿಂದಿನ ಗ್ರಾಮ ಸಭೆಯ ಹಣಕಾಸಿನ ಅಂತಿಮ ಶುಲ್ಕ ಮತ್ತು ನಂತರ ಗ್ರಾಮ ಸಭೆಯ ಆರಂಭ ಶುಲ್ಕಿಗೂ 3 ಲಕ್ಷಕ್ಕೆ ಹೆಚ್ಚು ರೂಪಾಯಿಗಳ ವ್ಯತ್ಯಾಸ ಕಂಡು ಬಂದಿದೆ. ಇದಲ್ಲದೆ ಗ್ರಾಮ ಪಂಚಾಯತಿನ ಬಿಲ್ ಬುಕ್ ಪ್ರಕಾರವಾಗಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಪಡೆದ ಮಾಹಿತಿಯಂತೆ ಹಲವಾರು ಕಾಮಗಾರಿಗಳ ಹೆಸರಿನಲ್ಲಿ ಅವ್ಯವಹಾರ ನಡೆದಿದೆ. ದೆಹಲಿ ಪ್ರವಾಸದ ಬಗ್ಗೆ ರೈಲಿನಲ್ಲಿ ಪ್ರಯಾಣಿಸುವ ಸುತ್ತೋಲೆ ಇದ್ದರೂ ಕಾನೂನು ಉಲ್ಲಂಘಿಸಿ ವಿಮಾನದಲ್ಲಿ ಅಧ್ಯಕ್ಷರು ಕುಟುಂಬ ಸಮೇತರಾಗಿ ಪ್ರಯಾಣಿಸಿ 37,920 ರೂಪಾಯಿಗಳ ಗ್ರಾಮಸ್ಥರ ತೆರಿಗೆ ಹಣವನ್ನು ದುಂದುವೆಚ್ಚ ಮಾಡಿರುತ್ತಾರೆ. ಮಾಹಿತಿ ಹಕ್ಕಿನ ಮೂಲಕ ಪಡೆದ ಮಾಹಿತಿಯ ನಂತರ ಬಿಲ್ ರಿಜಿಸ್ಟರ್ ಪುಸ್ತಕದಲ್ಲಿ ತಿದ್ದುಪಡಿ ಮಾಡಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಘನತ್ಯಾಜ್ಯ ಘಟಕದ ವಾಹನಕ್ಕೆ ಚಾಲಕಿ ಇದ್ದರೂ ತಾನೇ ವಾಹನ ಓಡಿಸುವ ರೀತಿ ಸುಳ್ಳು ಮಾಹಿತಿಯನ್ನ ಕೆಲವು ಮಾಧ್ಯಮಕ್ಕೆ ಕೊಟ್ಟು ಹಲವಾರು ಪ್ರಶಸ್ತಿಯನ್ನು ಪಡೆದು ನಾಗರಿಕ ಸಮಾಜವನ್ನು ಮೂರ್ಖರನ್ನಾಗಿಸಿದ್ದಾರೆ. ನಿರ್ಣಯ, ಕ್ರಿಯಾ ಯೋಜನೆ,
ಮಾಡದೆ ಸಾವಿರಾರು ರೂಪಾಯಿಗಳ ನಕಲಿ ಬಿಲ್ ಮಾಡಿ ಕಾಮಗಾರಿ ಮಾಡದೆ ಭ್ರಷ್ಟಾಚಾರ ಮಾಡಿರುತ್ತಾರೆ. ಗ್ರಾಮಸಭೆಯ ನಿರ್ಣಯ ದಾಖಲಾತಿ ಪುಸ್ತಕದಲ್ಲಿ ಗ್ರಾಮಸಭೆ ನಡೆದು ಕೆಲವು ದಿನಗಳ ನಂತರ ತಿದ್ದುಪಡಿ ಮಾಡಿ ಕಾನೂನು ಉಲ್ಲಂಘನೆಯನ್ನು ಮಾಡಿಕೊಂಡಿರುತ್ತಾರೆ. ಬಾರದೆ ಹಾಜರಾತಿ ಹಾಕಿ ಕರ್ತವ್ಯ ಲೋಪ ಕೂಡ ಎಸಗಿರುವಂತದ್ದು ಮಾಡಿದ್ದಾರೆ. ಕಳಮಿಲ ಸ್ಥಾವರದ ಪಂಪು ಚಾಲಕರಾದ ನಫೀಸರವರ ಸಂಬಂಧಿಯಾದ ಸಿದ್ದಿಕ್ ಎಂಬುವರಿಗೆ ನೀರು ನಿರ್ವಹಣೆಯಲ್ಲಿ ಕಾನೂನು ಬಾಹಿರವಾಗಿ 2 ತಿಂಗಳ ಗೌರವಧನವನ್ನ ಹೆಚ್ಚು ಪಾವತಿಸಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಕಚೇರಿ ಟಿವಿ ಸರಿ ಇದ್ದರೂ ನಕಲಿ ರಿಪೇರಿ ಬಿಲ್ ಸೃಷ್ಟಿಸಿ 19,000ಕ್ಕೂ ಹೆಚ್ಚು ವಂಚಿಸಿರುವುದು ಕೂಡ ಕಂಡು ಬಂದಿದೆ. ಗ್ರಾಮ ಸಭೆಯಲ್ಲಿ ಸುಳ್ಳು ಮಾಹಿತಿ ನೀಡಿ 3 ಅವಧಿಯ ಗ್ರಾಮ ಸಭೆ ನಡೆಸಿ ಗ್ರಾಮಸ್ಥರನ್ನು ವಂಚಿಸಿದ್ದಾರೆ. ಒಂದೇ ಕಾಮಗಾರಿಯಲ್ಲಿ 3-4 ಬಿಲ್ಗಳನ್ನ ಸೃಷ್ಟಿಸಿ ಹಣ ವಂಚನೆಯನ್ನು ಮಾಡಿಕೊಂಡಿರುತ್ತಾರೆ. ಜನರಿಂದ ತೆರಿಗೆ ಹಣವನ್ನು ಸಂಗ್ರಹಿಸಿ ಸಂಗ್ರಹವಾದ ಮೊತ್ತವನ್ನು ಅಂದೇ ಬ್ಯಾಂಕ್ ಖಾತೆಗೆ ಪಾವತಿಸಬೇಕು ಅನ್ನುವ ನಿಯಮ ಇದ್ದರೂ ತಿಂಗಳುಗಟ್ಟಲೆ ಹಣವನ್ನ ಸ್ವಂತಕ್ಕೆ ಬಳಸಿ ಸುಮಾರು ತಿಂಗಳುಗಳ ನಂತರ ಬ್ಯಾಂಕಿಗೆ ಪಾವತಿಸುವ ಮೂಲಕ ಹಣವನ್ನ ದುರುಪಯೋಗಪಡಿಸಿಕೊಂಡಿರುತ್ತಾರೆ. ಹೀಗೆ ಇನ್ನಿತರ ಅವ್ಯವಹಾರದ ಬಗ್ಗೆ ಒಟ್ಟು 9 ಲಕ್ಷಕ್ಕೂ ಹೆಚ್ಚಿನ ಅವ್ಯವಹಾರದ ಬಗ್ಗೆ ನಾನು ದಾಖಲೆ ಸಹಿತ ಈ ಮೊದಲೇ ಲೋಕಾಯುಕ್ತರಿಗೆ, ಬಂಟ್ವಾಳ ಕಾರ್ಯನಿರ್ವಾಹಕಾಧಿಕಾರಿಯವರಿಗೆ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ, ಜಿಲ್ಲಾ ಉಪ ಕಾರ್ಯದರ್ಶಿಯವರಿಗೆ, ಪಂಚಾಯತ್ ರಾಜಿನ ಆಯುಕ್ತರಿಗೆ ಹಾಗೂ ನಡೆದಿರುವ ಬಗ್ಗೆ ತಾಲೂಕ್ ಪಂಚಾಯತಿನಿಂದ ತನಿಖೆಯನ್ನ ನಡೆಸಿ ವರದಿಯನ್ನ ಜಿಲ್ಲಾ ಪಂಚಾಯತಿಗೆ ಸಲ್ಲಿಸಿದ್ದು ಆ ವರದಿಯಲ್ಲಿ ಅವ್ಯವಹಾರ ಸಾಬೀತಾಗಿದೆ. ಅವ್ಯವಹಾರ ಸಾಬೀತಾಗಿದ್ದರೂ ಅಧ್ಯಕ್ಷೆ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಇನ್ನೂ ಕಾನೂನು ಕ್ರಮವನ್ನ ಕೈಗೊಳ್ಳದೆ ಅವರನ್ನ ಕಾಣದ ಕೈಗಳು ಬೆಂಬಲಕ್ಕೆ ನಿಂತ ಅನುಮಾನ ವ್ಯಕ್ತವಾಗಿದ್ದು ಅಧ್ಯಕ್ಷೆ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಇದಲ್ಲದೆ ಪೆರುವಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಳವಡಿಸಿರುವ ಸಿಸಿಟಿವಿ ಕನೆಕ್ಷನ್ ಅಧ್ಯಕ್ಷರ ಮೊಬೈಲ್ಗೆ ಸಂಪರ್ಕಿಸಿ ಅದರ ಮುಖಾಂತರ ರಾತ್ರಿಯ ಸಮಯದಲ್ಲಿ ಪೆರುವಾಯಿ ಜಂಕ್ಷನ್ ಬಳಿ ಪೊಲೀಸರ ನಾಕಾಬಂದಿ ಇದ್ದು ಅಕ್ರಮ ಗೋ ಸಾಗಾಟಗಾರರಿಗೆ ಪೊಲೀಸರ ಚಲನವಲನಗಳನ್ನು ಗಮನಿಸಿ ಮಾಹಿತಿ ಕೊಡುವ ಬಗ್ಗೆ ಅಧ್ಯಕ್ಷೆ ನಫೀಸರ್ ಅವರ ಮೇಲೆ ಗಂಭೀರ ಆರೋಪ ಇದ್ದು ಇದರ ಬಗ್ಗೆ ಇಲಾಖೆ ತನಿಖೆ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇನೆ. ಹಾಗೂ ಈ ಹಿಂದೆ ಘನತ್ಯಾಜ್ಯ ಘಟಕದ ಮುಖ್ಯ ದ್ವಾರದ ಶಟರ್ ಕದ್ದ ಆರೋಪವು ಇವರ ಮೇಲಿದೆ. ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಿನ್ನೆಯಿಂದ ಹಣಕಾಸಿಗೆ ಸಂಬಂಧಿಸಿದ ಅಧಿಕಾರವನ್ನ ಜಿಲ್ಲಾ ಪಂಚಾಯತಿನಿಂದ ತೆಗೆದಿದ್ದರೂ ಇನ್ನೂ ಸಹ ಯಾವ ಮುಖ ಇಟ್ಕೊಂಡು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದೇ ಗ್ರಾಮಸ್ಥರ ಪ್ರಶ್ನೆ. ಅಧ್ಯಕ್ಷೆಗೆ ಸ್ವಲ್ಪನಾದ್ರೂ ನೈತಿಕತೆ ಅನ್ನುವಂಥದ್ದು ಇದ್ರೆ ತಕ್ಷಣವೇ ರಾಜೀನಾಮೆಯನ್ನು ಕೊಟ್ಟು ಮುಜುಗರದಿಂದ ಪಾರಾಗಿ, ಇಲ್ಲವಾದಲ್ಲಿ ನಿಮ್ಮ ನೇತೃತ್ವದಲ್ಲಿ ಮುಂದಿನ ಯಾವುದೇ ಪಂಚಾಯತ್ ಸಭೆ ನಡೆಯಲು ನಾವು ಗ್ರಾಮಸ್ಥರು ಬಿಡುವುದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಈ ಮೂಲಕ ನೀಡುತ್ತಿದ್ದೇವೆ. ಪೆರುವಾಯಿ ಗ್ರಾಮ ಪಂಚಾಯತ್ನ ಭ್ರಷ್ಟಾಚಾರದ ವಿರುದ್ಧ ಶಾಸಕರು, ಸಂಸದರು ಹಾಗೂ ರಾಜಕೀಯ ನಾಯಕರು ಧ್ವನಿಗೂಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಅವ್ಯವಹಾರದ ಬಗ್ಗೆ ಆರೋಪ ಹಾಗೂ ಭ್ರಷ್ಟಾಚಾರ ಆರೋಪ ಮಾನ್ಯ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೆ ಹುದ್ದೆಯಲ್ಲಿ ಮುಂದುವರಿಯುವುದು ಕಾನೂನಿಗೆ ವಿರೋಧವಾಗಿದ್ದು, ಹಾಗಾಗಿ ತಕ್ಷಣ ಅಧ್ಯಕ್ಷೆ ಶ್ರೀಮತಿ ನಫೀಸರ್ ಅವರನ್ನ ವಜಾಗೊಳಿಸಲು ಒತ್ತಾಯಿಸುತ್ತಿದ್ದೇವೆ. ಹಾಗೂ ಅವರಿಗೆ ಬೆಂಬಲವಾಗಿ ನಿಂತ ಸ್ವಯಂ ವರ್ಗಾವಣೆ ಪಡೆದು ತೆರಳಿರುವ ಭ್ರಷ್ಟಾಚಾರದ ಬಗ್ಗೆ ಆರೋಪ ಇರುವ ಪೆರುವಾಯಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಅಶೋಕ್ ಎನ್ಜಿ, ಬಂಟ್ವಾಳ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ರವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಇದೇ ತಿಂಗಳು 21ನೇ ತಾರೀಕು ಮಂಗಳವಾರದಂದು ಪೆರುವಾಯಿ ಎಲ್ಲ ಗ್ರಾಮಸ್ಥರನ್ನ ಸೇರಿಸಿ ಪ್ರತಿಭಟನೆಯನ್ನು ಮಾಡುವ ಎಚ್ಚರಿಕೆಯನ್ನ ಗ್ರಾಮಸ್ಥರ ತಾವುಗಳು ನೀಡ್ತಾ ಇದ್ದೇವೆ.